ಎರಡು ಕಣ್ಣುಗಳಿಗೆ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳುವ ಕರ್ತವ್ಯ ನಿನ್ನದು. ನಿನ್ನನ್ನು ಒಳ್ಳೆ ರಾಜಕುಮಾರನಂತ ಗಂಡನ್ನು ಹುಡುಕಿ ಮದುವೆ ಮಾಡಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಂತೆ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಅಂದ್ರೆ ಇಷ್ಟು ಬೇಡ ನನಗೆ ಭಾರವಾಗ್ಬಿಟ್ಟ. ಬೇಗ ಮದುವೆ ಕಳಿಸ್ಬಿಡ್ಬೇಕು. ಬರೇ ಮದುವೆ ಚಿಂತೆ ಅಲ್ಲ. ನನ್ನೊಟ್ಟಿಗೆ ಮಾತಾಡ್ತಿಲ್ಲ. ತಂಗಿ ನೋಡಮ್ಮ, ತವರು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ತುಂಬಾ ದಿನ ಇಟ್ಟುಕೊಳ್ಳಬಾರದು. ಯಾವತ್ತಾರು ಒಂದು ದಿನ ಗಂಡನ ಮನೆಗೆ ಅವಳು ಹೋಗಲೇಬೇಕಮ್ಮ. ತಂಗಿ ತಮ್ಮ, ನಿಮಗೆ ಒಂದು ವಿಷಯ ತಿಳಿಸಿದೆ. ನಾನು ಏನಿಲ್ಲ, ನನ್ನ ತಂಗಿಯ ಮಗ ವಿಜಯ್ ಇದ್ದಾನಲ್ಲ, ಅವನ ಜೊತೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ನಿಮ್ಮ ಹತ್ರ ಒಂದು ಮಾತು ಕೇಳಲಿಲ್ಲ ಅಂತ ನೀವು ಬೇಸರ ಪಟ್ಕೊಳ್ಬಾರ್ದು. ಯಾಕಂದ್ರೆ ಅವನು ಒಬ್ಬ ಅನಾಥ, ನಾವು ಒಬ್ರು ಅನಾಥರು. ಅನಾಥರಿಗೆ ಅನಾಥರೇ ದಿಕ್ಕುತ್ತಾನೆ. ಅನಾಥರಿಗೆ ಅನಾಥರೇ ದಿಕ್ಕುತ್ತಾನೆ. ಹೌದಣ್ಣ, ನಿನ್ನ ಮಾತನ್ನ ನಾವಿಬ್ರು ಬೇರೋದಿಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ. ತಂಗಿ, ನನ್ನ ಆಸೆ ನಡೆಸಿಕೊಡುವ ಕೂಸು ನೀನಾದ್ರೆ ನಿನ್ನ ಮದುವೆ ಹೇಗೆ ಮಾಡ್ತೀನಿ ಗೊತ್ತಾ? ಅಂದ್ರೆ ಈಗ ಇಬ್ರು ಅಣ್ಣಂದ್ರು ಸೇರ್ಕೊಂಡು ನನ್ನ ಮದುವೆ ಹೇಗ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಾ? ನೋಡಮ್ಮ, ನಾನು ಕನಸು ಕಂಡಿದ್ದೀನಿ. ಆ ಕನಸನ್ನು ನೆನಪು ಮಾಡ್ತೀಯ ತಾನೆ? ಅಣ್ಣ, ನಾನಿರೋದೇ ನಿಮ್ಮ ಕನಸು ನೆನಪು ಮಾಡೋದಕ್ಕೆ. ಹಾಗಿದ್ಮೇಲೆ ನಿಮ್ಮ ಮಾತನ್ನು ಕೇಳದೆ ಇರ್ತೀನ? ಹೌದು, ನಿನ್ ತಲೆಯಲ್ಲಿ ಏನ್ ನೋಡ್ತಾ ಇದೆ? ಈ ತಂಗಿ ಮದುವೆ ಹೇಗ್ ಮಾಡ್ಬೇಕಂತಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಿಲ್ವಾ? ಕೇಳು ಈ ಹಾಡಲ್ಲಿ. ಮುತ್ತಲ್ಲ
ನಿಜಾನ? ನಿಮ್ಮ ಕಲ್ಪನೆಯಲ್ಲಿ ನನ್ನ ಮದುವೆನ ಹೀಗೆಲ್ಲ ಮಾಡ್ತೀರಂತ ನಾನು ಕನಸಲ್ಲಿ ಊಹಿಸಿರ್ಲಿಲ್ಲ. ನೋಡ್ತಾ ಇರ್ತಮ್ಮ ಹೇಗ್ ಮಾಡ್ತೀವಿ ಮದುವೆ ಅಂತ. ಅದಕ್ಕೆ ಹೇಳಿದ್ದು, ನನಗೆ ಸಿಕ್ಕಂತ, ನನಗೆ ಬೆನ್ನಿಗೆ ಬಿದ್ದಂತ ನನ್ನ ಅಣ್ಣಂದ್ರಂತ ಅಣ್ಣಂದ್ರು ಈ ಊರಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ನಾನೊಂದು ಮಾತು ಹೇಳ, ನಿಮ್ಮ ಪ್ರೀತಿಗೆ ಪ್ರತಿಯಾಗಿ ನಾನೇನನ್ನ ಹಾಕೊಂಡ್ರೆ ಏನು ಕೊಡಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ನನಗೆ ಹಾಕಿಕೊಟ್ಟಂತ ದಾರಿಯನ್ನ ಶಿರಸಾವಹಿಸಿ ಪಾಲಿಸ್ತೀರ. ಹೆಣ್ಣು ಹೆಣ್ಣಾಗಿರ್ಬೇಕು, ಹೆಣ್ಣು ಗಡಿ ಮಿತಿನ ದಾಟಬಾರ್ದು, ಹೆಣ್ಣು ಹೆಣ್ಣಾಗಿದ್ರೆ ಬಾಳು ಚಂದ ಅಂತ ನೀನು ಕಲಿಸಿದ ಶಿಸ್ತಿನ ಪಾಠವನ್ನ ಖಂಡಿತವಾಗೂ ಮುನ್ನಡೆಸ್ತೀನಿ. ನೋಡ್ತಾ ಇರು, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಈ ಅನ್ನದ ಹೆಸರನ್ನ ಅಜರಾಮರವಾಗಿರ್ತೀನಿ. ತವರ ಮನೆಯ ಕೀರ್ತಿ ಕಲಶವನ್ನ ಎತ್ತಿ ಹಿಡ್ತೀನಿ. ಈ ಮಾತು ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೂ ಸತ್ಯ ಸತ್ಯ ಸತ್ಯ. ನೀನು ನಾನು ಸಾಕಿದ ಅರಗಿಣಿ. ನನ್ನ ಮಾತನ್ನು ಪಾಲಿಸ್ತೀಯ ಅಂತ ನನಗೆ ನಂಬಿಕೆ ಇದೆಯಮ್ಮ. ನನಗೆ ನಂಬಿಕೆ ಈಗ ಸೂರ್ಯ ಅಣ್ಣನಿಗೆ ಊಟ ಬಡಿಸ್ತೀಯಾ? ಊಟ ಆಗಮ್ಮ. ನೋಡು, ನಿನಗೆ ಜಾಸ್ತಿ ತಿಂತಾನೆ ಸ್ವಲ್ಪ ಬೇಕಾಗಿ. ನಿಜ ಹೇಳು, ನಿಂಗೋಸ್ಕರ ಇವತ್ತು ಗಸಗಸೆ ಪಾಯಸ ಮಾಡಿದ್ರಿ. 1 ಗ್ಲಾಸ್ ಬೇಕಾ 2 ಗ್ಲಾಸ್ ಬೇಕಾ? 5 ಗ್ಲಾಸ್ ಬೇಕು. ಖಂಡಿತ 1 ಗ್ಲಾಸ್ ಕೊಡೋದಿಲ್ಲ ನಿನಗೆ. ಮಾಡಿರೋದು ನಿನಗೋಸ್ಕರ ಕಣೋ, ನಿನಗಿಲ್ಲ ಅಂತೀನ? ಖಂಡಿತ ಅಣ್ಣ, ನಿನಗೆ ಇಷ್ಟ ಅಂತ ಒಬ್ಬಟ್ಟು ಮಾಡಿದೀನಿ. ಅಣ್ಣನ ಗಸಗಸೆ ಪಾಯಸ ಮಾಡಿದ್ರಿ. 3 ಜನ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡೋಣ.